ಜೆಮಿಮಾ 1990ರ ದಶಕದ ನಂತರ ಜನಿಸಿದ ಹೊಸ ತಲೆಮಾರಿನ ಹುಡುಗಿ. ಇವರು 22 ಸೆಪ್ಟೆಂಬರ್ 2000ರಂದು ಮುಂಬೈನಲ್ಲಿ ಜನಿಸಿದ್ರು. ತಂದೆ ಇವಾನಾ ರೋಡ್ರಿಗಸ್ ಅವರು ಕೂಡ ಕ್ರಿಕೆಟ್ ಕೋಚ್ ಆಗಿದ್ರು ಮತ್ತು ತಾಯಿ ಅಲಿಸಿಯಾ ರೋಡ್ರಿಗಸ್ ಗೃಹಿಣಿಯಾಗಿದ್ರು. ಕ್ರೀಡಾ ಕುಟುಂಬದಲ್ಲಿ ಜನಿಸಿದ ಜೆಮಿಮಾಗೂ ಕ್ರೀಡೆಯಲ್ಲಿ ಆಸಕ್ತಿ ಇತ್ತು. ಮನೆಯಲ್ಲಿ ಕ್ರಿಕೆಟ್ ಪ್ರೀತಿ ತುಂಬಿತ್ತು. ಚಿಕ್ಕದಿನಿಂದಲೇ ಅವರು ಅಂಗಳದಲ್ಲೇ ಬ್ಯಾಟ್ ಹಿಡಿದು ಆಟವನ್ನ ಆರಂಭಿಸಿದ್ರು. ಶಾಲೆಯ ಕ್ರಿಕೆಟ್ ತಂಡದಲ್ಲಿ ಹುಡುಗಿಯರಿಗೆ ಅವಕಾಶ ಕಡಿಮೆ. ಆದ್ರೆ ಜೆಮಿಮಾ ಧೈರ್ಯ ಬಿಡಲಿಲ್ಲ. ತಂದೆ ಅವರ ಮೊದಲ ಗುರು. ಬೆಳಗ್ಗೆ ಶಾಲೆ, ಸಂಜೆ ತರಬೇತಿ. ಅವರ ದಿನಚರಿಯು ಸಂಪೂರ್ಣ ಕ್ರಿಕೆಟ್ಗೆ ಅರ್ಪಿತವಾಗಿತ್ತು. ಜೆಮಿಮಾ ಕೇವಲ 13ನೇ ವಯಸ್ಸಿನಲ್ಲಿ ಮುಂಬೈ ಮಹಿಳಾ ತಂಡಕ್ಕೆ ಆಯ್ಕೆಗೊಂಡ್ರು. ಅಂದಿನ ಕೋಚ್ಗಳು ಅವರ ಬ್ಯಾಟಿಂಗ್ ಶೈಲಿ ನೋಡಿ ಅಚ್ಚರಿಗೊಂಡಿದ್ರು. ಅಂಡರ್ 19 ಮತ್ತು ಅಂಡರ್ 23 ವಿಭಾಗದಲ್ಲಿ ಮಿಂಚಿನ ಆಟವನ್ನ ಆಡಿದ್ರು. ಮಿಂಚೋಕ್ಕೆ ಶುರು ಮಾಡಿದ್ರು. 2018ರಲ್ಲಿ ಭಾರತ ಮಹಿಳಾ ತಂಡಕ್ಕೆ ಕಾಲಿಟ್ರು. ಅವರ ಮೊದಲ ಪಂದ್ಯ ದಕ್ಷಿಣ ಆಫ್ರಿಕಾದ ವಿರುದ್ಧ ಮತ್ತು ಅಲ್ಲಿ ಅವರು ಆತ್ಮವಿಶ್ವಾಸದಿಂದ ಆಡಿದ್ರು. ಚಿಕ್ಕ ಮೈಕಟ್ಟಿನ ಈ ಹುಡುಗಿ ದೊಡ್ಡ ಶಾಟ್ಗಳ ಮೂಲಕ ಎಲ್ಲರ ಗಮನವನ್ನ ಸೆಳೆದ್ಲು. ಜೆಮಿಮಾ ಹಲವು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾರತಕ್ಕೆ ಗೆಲುವು ತಂದಿದ್ದಾರೆ. ವಿಶೇಷವಾಗಿ T20 ವಿಶ್ವಕಪ್ 2020 ಮತ್ತು 2023ರ ಕಾಮನ್ವೆಲ್ತ್ ಗೇಮ್ಸ್ ನಲ್ಲೂ ಅವರ ಪ್ರದರ್ಶನವನ್ನ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅವರು ಕೇವಲ ಭಾರತಕ್ಕೆ ಮಾತ್ರವಲ್ಲ, ವಿಶ್ವದ ಹಲವಾರು ಲೀಗ್ಗಳಲ್ಲಿ ಆಡಿದ್ದಾರೆ. ದ 100 ಇಂಗ್ಲೆಂಡ್ಸ್, WBBL ಆಸ್ಟ್ರೇಲಿಯಾ ಮತ್ತು ವುಮೆನ್ಸ್ ಪ್ರೀಮಿಯರ್ ಲೀಗ್ ಇಂಡಿಯಾ. ಅಲ್ಲಿ ಅವರು ಮಿಂಚಿದ ಸ್ಟ್ರೋಕ್ ಪ್ಲೇ, ಫೀಲ್ಡಿಂಗ್ ಮತ್ತು ನಿರಂತರ ಹೋರಾಟದ ಮನೋಭಾವದಿಂದ ಟೀಮ್ ಪ್ಲೇಯರ್ ಎಂಬ ಬಿರುದನ್ನ ಪಡೆದಿದ್ದಾರೆ. ಜೆಮಿಮಾ ಕ್ರಿಕೆಟ್ನ ಹೊರಗೂ ಒಂದು ಸ್ಫೂರ್ತಿದಾಯಕ ವ್ಯಕ್ತಿ. ಸೋಲು ಬಂದರೂ ಧೈರ್ಯ ಬಿಡದ ಗುಣ ಅವರದು. ಒಂದು ಸಂದರ್ಶನದಲ್ಲಿ ಅವರು ಏನು ಹೇಳಿದ್ರು ಅಂದ್ರೆ, ಗಾಡ್ ಗಿವ್ ಮಿ ಅ ಟ್ಯಾಲೆಂಟ್ ಬಟ್ ಐ ಮಸ್ಟ್ ವರ್ಕ್ ಹಾರ್ಡ್ ಎವ್ರಿ ಡೇ ಟು ಹಾನರ್ ದ ಗಿಫ್ಟ್ ಅಂತ ಹೇಳಿದ್ರು. ಅವರು ತುಂಬಾ ಧಾರ್ಮಿಕ ಮತ್ತು ಪಾಸಿಟಿವ್ ಮೈಂಡ್ ನವರು. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಹಾಸ್ಯ, ಉತ್ಸಾಹ ಮತ್ತು ಪ್ರೇರಣಾ ಮಾತುಗಳನ್ನು ಹಂಚಿಕೊಳ್ತಾರೆ. ಕ್ರಿಕೆಟ್ನ ಜೊತೆ ಜೆಮಿಮಾ ಉತ್ತಮ ವಿದ್ಯಾರ್ಥಿಯೂ ಆಗಿದ್ರು. ಅವರು ಸೈಂಟ್ ಜೋಸೆಫ್ ಕಾನ್ವೆಂಟ್ ಹೈಸ್ಕೂಲ್ ಮುಂಬೈನಲ್ಲಿ ಓದಿದ್ರು. ನಂತರ ಕಾಲೇಜ್ನಲ್ಲಿ ಕ್ರೀಡೆ ಮತ್ತು ಶಿಕ್ಷಣ ಎರಡನ್ನ ಸಮತೋಲನದಲ್ಲಿ ಮುಂದುವರೆಸಿದ್ರು. ಸಂಗೀತ, ಪಿಯಾನೋ ವಾದನ ಹಾಗೂ ಚಿತ್ರಕಲೆಯಲ್ಲೂ ಅವರಿಗೆ ಆಸಕ್ತಿ ಇದೆ. ಇಂದು ಜೆಮಿಮಾ ಕೇವಲ ಕ್ರಿಕೆಟಿಗ ಮಾತ್ರವಲ್ಲ, ಅವರು ಹೊಸ ತಲೆಮಾರಿನ ಪ್ರೇರಣೆ. ಕ್ರಿಕೆಟ್ನಲ್ಲಿ ಸಕ್ಸಸ್ ಬೇಕಾದ್ರೆ ಕಠಿಣ ಶ್ರಮ, ನಿರಂತರ ಅಭ್ಯಾಸ ಮತ್ತು ಆತ್ಮವಿಶ್ವಾಸ ಬೇಕು ಎಂಬುದನ್ನ ಅವರು ತೋರಿಸಿದ್ದಾರೆ. ಅವರು ಹೇಳಿದಂತೆ, ಐ ಪ್ಲೇ ನಾಟ್ ಟು ಪ್ರೂವ್ ಅದರ್ ರಾಂಗ್ ಬಟ್ ಟು ಪ್ರೂವ್ ಮೈ ಸೆಲ್ಫ್ ರೈಟ್ ಅಂತ ಹೇಳಿಕೊಂಡ್ರು. ಜೆಮಿಮಾ ರೋಡ್ರಿಗಸ್ ಅವರ ಪಯಣ ನಮಗೆ ಏನ್ ಹೇಳುತ್ತೆ ಅಂದ್ರೆ, ಕನಸು ದೊಡ್ಡದಾಗಿರ್ಲಿ, ಶ್ರಮ ಅದೆಷ್ಟೇ ಇರ್ಲಿ, ದಾರಿ ಖಂಡಿತ ದೊರಕತ್ತೆ. ಪ್ರತಿಭೆ ಮಾತ್ರ ಸಾಕಾಗೋದಿಲ್ಲ, ಅದನ್ನ ಬೆಳೆಸಲು ನಂಬಿಕೆ ಮತ್ತು ಶ್ರಮ ಬೇಕು ಅಂದ್ರು. ಮುಂಬೈನ ಬೀದಿಗಳಲ್ಲಿ ಕ್ರಿಕೆಟ್ ಆಡ್ತಿದ್ದ ಹುಡುಗಿ ಇಂದು ವಿಶ್ವದ ಕ್ರಿಕೆಟ್ ಮೈದಾನದಲ್ಲಿ ಇಂಡಿಯಾ ಎಂಬ ಹೆಸರನ್ನ ಮೆರೆಸ್ತಿದ್ದಾರೆ. ಅವರು ಕೇವಲ ಬ್ಯಾಟಿಂಗ್ ಮಾತ್ರವಲ್ಲ, ತಮ್ಮ ನಗು, ಧೈರ್ಯ ಮತ್ತು ಹೃದಯದಿಂದಲೂ ಜನಮನ ಗೆದ್ದಿದ್ದಾರೆ.